ಒಂದು ಸುಂದರ ಮುಂಜಾನೆ. ಹೂಗಳು ಬೆಳಕಿನಲ್ಲಿ ಹೊಳೆಯುತ್ತಿವೆ, ನದಿಗಳು ಹಾಡುತ್ತಿವೆ, ಪರ್ವತಗಳು ಕೂಡ ನಗುತ್ತಿರುತ್ತವೆ. ಈ ಕಲ್ಪನಾತ್ಮಕ ರಾಜ್ಯದಲ್ಲಿ ರಾಜಕುಮಾರಿ ಆರ್ಯಾ ತನ್ನ ಪ್ರೀತಿಯ ಬಿಡಿ ನಾಯಿ ಪಪ್ಪಿ ಜತೆಗೆ ಅರಮನೆಯ ಉದ್ಯಾನವನದಲ್ಲಿ ಓಡಾಡುತ್ತಾ ಹಾರುವ ಹಕ್ಕಿಗಳೊಂದಿಗೆ ಆಟವಾಡುತ್ತಿರುತ್ತಾಳೆ. ಆಕೆ ಎಲ್ಲರ ಮೆಚ್ಚಿನ ರಾಜಕುಮಾರಿ, ದಯಾಳು, ಧೈರ್ಯವಂತೆ ಮತ್ತು ತನ್ನ ಜನರ ಬಗ್ಗೆ ತುಂಬಾ ಪ್ರೀತಿಯುಳ್ಳವಳು. ಆದರೆ ಅಕಸ್ಮಾತ್ ಆಕಾಶದಲ್ಲಿ ಮೋಡಗಳು ಜಮೆಯಾಗುತ್ತವೆ. ಬೆಳಕು ತೀವ್ರವಾಗಿ ಕಡಿಮೆಯಾಗುತ್ತದೆ. ಬೆಳಕಿನ ಕಿರಣಗಳು ನಾಪತ್ತೆಯಾಗಿರುತ್ತದೆ. ಆರ್ಯಾ ತಂಗಾಳಿಯ ಮಧ್ಯದಲ್ಲಿ ಕುಳಿತು ಅಳುತ್ತಿರುತ್ತಾಳೆ. ಅತ್ತಿತ್ತ ಹಾರುವ ಒಂದು ಚಿಕ್ಕ ನಂಟುಪೊಂಬೆ ಅವಳ ಹತ್ತಿರ ಬರುತ್ತದೆ. ಅದು ನಯವಾಗಿ ಹೊಳೆಯುತ್ತಿದ್ದುದು ಆಕೆ ಚಿಂತೆ ಬಿಡಲು ಕಾರಣವಾಗುತ್ತದೆ. ರಾಜಕುಮಾರಿ ಎಂದು ಅದು ಮಾಯಾಜಾಲದ ಧ್ವನಿಯಲ್ಲಿ ಹೇಳುತ್ತದೆ. ನಾನು ಲೂಮು. ಬೆಳಕಿನ ಕಿರಣಗಳನ್ನು ಕತ್ತಲೆ ರಾಣಿ ನೋಯಿರಾ ಕದ್ದಿದ್ದಾಳೆ. ಅವಳು ಅದನ್ನು ಕತ್ತಲೆ ಅರಣ್ಯದೊಳಗಿನ ಕೋಟೆಯಲ್ಲಿ ಅಡಗಿಸಿದ್ದಾಳೆ. ನೀನು ಮಾತ್ರ ಅದನ್ನು ಹಿಂಪಡೆಯಬಲ್ಲೆ. ಆರ್ಯಾ ಮುದ್ದಾಗಿ ತಲೆಬಾಗುತ್ತಾಳೆ. ನಾನು ನನ್ನ ರಾಜ್ಯವನ್ನು ರಕ್ಷಿಸಬೇಕು ಎಂದು ತೀರ್ಮಾನಿಸುತ್ತಾಳೆ. ಆಕೆ ತನ್ನ ತಾಯಿ ಕೊಟ್ಟಿದ್ದ ಮಾಯಾಜಾಲದ ಪಳನೆ ಹೊಳೆಯುತ್ತಿದ್ದ ಸರ ಧರಿಸುತ್ತಾಳೆ. ಲೂಮು ಮುಂದೆ ಹಾರಿ ದಾರಿ ತೋರಿಸುತ್ತಾನೆ. ಅವರು ಕತ್ತಲೆ ಅರಣ್ಯಕ್ಕೆ ಪ್ರಯಾಣ ಮಾಡುತ್ತಾರೆ. ಮರಗಳು ಮಾತಾಡುತ್ತವೆ. ಆರ್ಯಾ ತನ್ನ ಮನಸ್ಸಿನಲ್ಲಿ ನಿನ್ನ ಮನಸ್ಸನ್ನು ಮಾತ್ರ ನಂಬು, ಪ್ರೀತಿ ಮತ್ತು ಧೈರ್ಯ ತೋರಿಸು ಎಂದು ಹೇಳಿಕೊಳ್ಳುತ್ತಾಳೆ. ಅವರು ಸಾಗುತ್ತಿದ್ದಂತೆ ಹಲವಾರು ಮಾಯಾಜಾಲದ ಅಡೆತಡೆಗಳು ಬರುತ್ತವೆ. ಇದ್ದು ಬೀಳುವ ಕಲ್ಲುಗಳು, ಮೋಸ ಮಾಡುವ ನೆರಳುಗಳು, ಭಯಾನಕ ಶಬ್ದಗಳು. ಆದರೆ ಆರ್ಯಾ ಹಾಡಿದಾಗ ಒಂದು ಸೇತುವೆ ಉಂಟಾಗುತ್ತದೆ. ಅವರು ಮುಂದೆ ಸಾಗುತ್ತಾರೆ. ಅವರು ಕತ್ತಲೆ ಕೋಟೆ ತಲುಪುತ್ತಾರೆ. ದೊಡ್ಡ ಕಪ್ಪು ಕೋಟೆಯು ಆಕಾಶವನ್ನೇ ಮುಚ್ಚಿಕೊಂಡಿದೆ. ಅದರ ಸುತ್ತ ಕದಡುವ ಕಾಗೆಗಳು. ಒಳಗೆ ನೋಯಿರಾ ಕುಳಿತಿರುವಳು. ಉಬ್ಬುವ ನಗು. ಕತ್ತಲೆ ಕಣ್ಣಲ್ಲಿ ಮೋಸ. ನೋಯಿರಾ, ಈ ಬೆಳಕು ಈಗ ನನ್ನದು. ಯಾರೂ ಅದನ್ನು ಹಿಂಪಡೆಯಲಾರರು. ಆರ್ಯಾ ಹೆದರುತ್ತಾಳೆ. ಆದರೆ ಆಕೆ ತನ್ನ ಮಾಯಾಜಾಲದ ಸರ ಹಿಡಿದು ಹೇಳುತ್ತಾಳೆ, ದಯೆಯೇ ನಿಜವಾದ ಶಕ್ತಿಯು. ನಾನು ಬೆಳಕಿಗೆ ಬೆಂಬಲ ಎಂದು. ತಕ್ಷಣ ಆಕೆಯ ಮಾಯಾಜಾಲದ ಸರದಿಂದ ಒಂದು ಬೆಳಕು ಹೊರಬಂದು ಕೋಟೆ ಹೊಳೆಯಲಾರಂಭಿಸಿತು. ಬೆಳಕಿನ ಕಿರಣಗಳು ಆಕಾಶದಲ್ಲಿ ತೇಲಿ ಬಂದು ತನ್ನ ಸ್ಥಳಕ್ಕೆ ಮರಳುತ್ತದೆ. ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಾನೆ. ರಾಣಿ ನೋಯಿರಾ ನವಜೀವವನ್ನು ಅನುಭವಿಸುತ್ತಾಳೆ. ಅವಳ ಕತ್ತಲೆ ಮನಸ್ಸು ಹೋಗುತ್ತದೆ. ನನ್ನೊಳಗಿನ ಪ್ರೀತಿ ಮರೆತು ಹೋಗಿತ್ತು ಎಂದು ನೋಯಿರಾ ಕಣ್ಣೀರು ಹಾಕುತ್ತಾಳೆ. ಅದಕ್ಕೆ ಆರ್ಯಾ ಅವನ ಕೈ ಹಿಡಿದು ಹೇಳುತ್ತಾರೆ, ಪ್ರತಿಯೊಬ್ಬರೂ ಬೆಳಕು ಕಾಣಬಹುದು ಎಂದು. ರಾಜ್ಯದಲ್ಲಿ ಸಂತೋಷದ ಹಬ್ಬ. ರಾಜಕುಮಾರಿ ಆರ್ಯಾಗೆ ಬೆಳಕಿನ ರಾಣಿ ಎಂಬ ಕಿರೀಟವನ್ನು ಹಾಕಲಾಗುತ್ತದೆ. ಪಪ್ಪಿ ಕುಣಿದು ನಗುತ್ತಾನೆ. ಲೂಮೋ ಆಕಾಶದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತದೆ. ನೀತಿ, ದಯೆ, ಪ್ರೀತಿ ಮತ್ತು ಧೈರ್ಯ, ಇವುಗಳಿಂದೇ ನಾವು ಯಾವುದೇ ಕತ್ತಲೆಯನ್ನು ಜಯಿಸಬಹುದು.